ನೀನೇ ಮೊನೆಯ ಸನಿಹವು. ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಕಾಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಆಗಲಿ ಪ್ರಿವ್ಯೂನಲ್ಲಿ ಒಂದು ವಿಡಿಯೋನ ನೋಡಿರ್ತಾರೆ, ಲ್ಯಾಂಡ್ಸ್ಕೇಪ್ 3D ಲಿರಿಕಲ್ ಅನಿಮೇಷನ್ ವಿಡಿಯೋ. ಸೊ ಇದೇ ರೀತಿ ಒಂದು ವಿಡಿಯೋನ ನಿಮ್ಮ ಒಂದು ಲೈಟ್ ಮೋಷನಲ್ಲಿ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ. ಸೊ ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ವಿಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ, ಪಾಸ್ವರ್ಡ್ ನಿಮಗೆ ಯಾವಾಗ ಬೇಕಾದ್ರೆ ಒಂದು ವಿಡಿಯೋದಲ್ಲಿ ಸಿಗ್ತಾ ಹೋಗ್ಬೋದು, ಓಕೆನಾ. ಪೂರ್ತಿ ವಿಡಿಯೋ ನೋಡಬೇಕನ್ಸಿದ್ರೆ ನಾನು ಒಂದು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ನಲ್ಲಿ ಹೋಗಿ ನೋಡ್ಕೊಳ್ಳಿ, ಓಕೆನಾ. ಸೊ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ವೇಳೆ ನಿಮಗೆ ಈ ಒಂದು ಎಲ್ಲ ಮೆಟೀರಿಯಲ್ಸ್ ಲಿಂಕು ಸಿಗಲಿಲ್ಲ ಅಂದರೆ ನಾನು ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಓಕೆನಾ. ಯಾರ್ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಪ್ರತಿಯೊಂದು ಮೆಟೀರಿಯಲ್ಸು ಆಮೇಲೆ ಫಾಂಟ್ಸ್ ಆಗಿರ್ಬೋದು ಎಲ್ಲನೂ ನಿಮಗೆ ಅಲ್ಲಿ ಕೊಡ್ತೀನಿ, ಓಕೆನಾ. ಸೊ ಅದೇ ರೀತಿಯ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಓಕೆನಾ. ಸೊ ಫಸ್ಟು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ, ಫುಲ್ ಪ್ರಾಜೆಕ್ಟ್ನ, ಓಕೆನಾ. ಸೊ ಫುಲ್ ಪ್ರಾಜೆಕ್ಟ್ನ ನಾನು ಇವಾಗ ಓಪನ್ ಮಾಡ್ಕೊತಾ ಇದ್ದೀನಿ, ಓಕೆನಾ. ಸೊ ನೋಡ್ತಾ ಇರೋದು ಫುಲ್ ಪ್ರಾಜೆಕ್ಟ್ನ ಇವಾಗ ಇಲ್ಲಿ ಓಪನ್ ಮಾಡಿದ್ದೀನಿ, ಓಕೆನಾ. ಸೊ ಫುಲ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಓಪನ್ ಮಾಡಿದ ತಕ್ಷಣ ರೀತಿ ಮಿಸ್ಸಿಂಗ್ ಫಾಂಟ್ ಅಂತ ತೋರಿಸುತ್ತೆ, ಓಕೆನಾ. ಸೊ ಈ ಒಂದು ಫಾಂಟ್ಸ್ ನಿಮಗೆ ನಾನು ಟೆಲಿಗ್ರಾಮ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಯೂನಿಕೋಡ್ ಫಾಂಟ್, ಓಕೆನಾ. 128 ಫಾಂಟ್ಗಿಂತಲೂ ಜಾಸ್ತಿ ನಾನು ಕನ್ನಡ ಫಾಂಟ್ನ ಅಪ್ಲೋಡ್ ಮಾಡಿದ್ದೀನಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ. ಸೊ ಟೆಲಿಗ್ರಾಮ್ ಗ್ರೂಪಿಂದ ನೀವು ಫಾಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ನಾನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು. ಸೊ ಒಂದು ವೇಳೆ ನಿಮಗೆ ಸಿಗಲಿಲ್ಲ ಅಂದರೆ ಅಲ್ಲಿಂದ ನಿಮ್ಗೆ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ, ಓಕೆನಾ. ಸೊ ಇವಾಗ ಇಲ್ಲಿ ಫೋಟೋನ ಯಾವ ರೀತಿ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದು ಅಂತ ನೋಡೋಣ, ಓಕೆನಾ. ಜಸ್ಟಾಗಿ ಈ ರೀತಿ ನೋಡ್ತಾ ಇರ್ಬೋದು, ಈ ರೀತಿ ವಿಡಿಯೋ ಇರುತ್ತೆ, ಓಕೆನಾ. ಈ ಕಡೆ ಬಂದರೆ ನಿಮಗೆ ನೀವು ಇದೇ ಒಂದು ಸಾಂಗ್ ಮೇಲೆ, ಓಕೆನಾ, ಇದೇ ರೀತಿ ಬೇರೆ ಒಂದು ಸಾಂಗ್ ಮೇಲೆ ವಿಡಿಯೋನ ಎಡಿಟ್ ಮಾಡ್ಕೊತೀರ ಅಂದರೆ ಜಸ್ಟ್ ಈ ಒಂದು ಲೇಯರ್ಸ್ನ ಕಾಪಿ ಮಾಡ್ಕೊಬೇಕಾಗತ್ತೆ. ಈ ಫೋಟೋ ಲೇಯರ್ ಆಗಿರ್ಬೋದು, ಆಮೇಲೆ ಈ ಟೆಕ್ಸ್ಟ್ ಅನಿಮೇಷನ್ ಲೇಯರ್ಸ್ನ ಕಾಪಿ ಮಾಡಿಕೊಂಡು ಬೇರೆ ಒಂದು ಸಾಂಗ್ನ ಇಂಪೋರ್ಟ್ ಮಾಡಿಕೊಂಡು, ಓಕೆನಾ, ಆ ಒಂದು ಸಾಂಗ್ ತಕ್ಕ ಹಾಗೆ ಫೋಟೋ ಮತ್ತು ಲಿರಿಕ್ಸ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ವಿಡಿಯೋನ ಎಡಿಟ್ ಮಾಡ್ಕೊಬೇಕಾಗತ್ತೆ. ಇಲ್ಲ ನಾನು ಇದೇ ಒಂದು ಸಾಂಗ್ ಮೇಲೆ ವಿಡಿಯೋನ ಎಡಿಟ್ ಮಾಡ್ಕೊತೀನಿ ಅಂದರೆ ಜಸ್ಟ್ ನೀವು ಇಲ್ಲಿ ಫೋಟೋನ ರಿಪ್ಲೇಸ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲಿ ವಿಡಿಯೋ ಎಡಿಟ್ ಆಗುತ್ತೆ, ಓಕೆನಾ. ಸೊ ಇವಾಗ ಏನು ಮಾಡ್ಕೊಬೇಕಂದ್ರೆ ಇವಾಗ ಸೇಮ್ ಪ್ರೊಸೀಜರ್ ಇರುತ್ತೆ, ಓಕೆನಾ. ಎಲ್ಲದಕ್ಕೂ ಫೋಟೋ ರಿಪ್ಲೇಸ್ ಮಾಡೋದು. ಜಸ್ಟ್ ಇವಾಗ ಒಂದು ಫೋಟೋ ಮೇಲೆ ಕ್ಲಿಕ್ನ ಮಾಡ್ಕೊಂಡು, ಓಕೆನಾ. ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು, ಓಕೆನಾ. ಸೊ ಇಲ್ಲಿ ಇಮೇಜ್ ನೇಮ್ ಬರುತ್ತೆ, ಓಕೆನಾ. ಇಮೇಜ್ ನೇಮ್ ಬಂದ ತಕ್ಷಣ ಅದರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಮುಂದೆ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಗ್ಯಾಲರಿ ಓಪನ್ ಆದ ತಕ್ಷಣ ಅಲ್ಲಿ ನೀವು ಯಾರೋ ಒಂದು ಫೋಟೋನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಅವರ ಒಂದು ಫೋಟೋನ ರಿಪ್ಲೇಸ್ ಮಾಡಿದ್ರೆ ಫೋಟೋ ರಿಪ್ಲೇಸ್ ಆಗುತ್ತೆ, ಓಕೆನಾ. ಇದೇ ರೀತಿ ಎಲ್ಲ ಒಂದು ಫೋಟೋಸ್ಗಳನ್ನ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ರಿಪ್ಲೇಸ್ ಮಾಡ್ಕೊತ ಬರಬೇಕಾಗತ್ತೆ, ಓಕೆನಾ. ಆಮೇಲೆ ನಿಮಗೆ ಒಂದು ವೇಳೆ ಈ ರೀತಿ ಲಿರಿಕ್ಸು ಸರಿಯಾಗಿ ಸೆಟ್ ಆಗಿಲ್ಲ, ಬರಲಿಲ್ಲ ಅಂದರೆ ನಿಮ್ಮ ಒಂದು ಫೋಟೋನ ಯಾವ ರೀತಿ ಫೋಟೋ ಕಾಣಿಸ್ತಾ ಇದ್ದಿಲ್ಲ, ಸೊ ಈ ರೀತಿ ಒಂದು ಸ್ವಲ್ಪ ಫೋಟೋ ಇದ್ದರೆ, ಓಕೆನಾ, ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಕ್ಲಿಯರ್ ಆಗಿದ್ದರೆ ಈ ರೀತಿ ವಿಡಿಯೋ ಚೆನ್ನಾಗಿ ಬರುತ್ತೆ, ಓಕೆನಾ. ಸೊ ಆಮೇಲೆ ಇವಾಗ ನೆಕ್ಸ್ಟ್ ಈ ಒಂದು ಫೋಟೋ ರಿಪ್ಲೇಸ್ ಆದ ತಕ್ಷಣ ಆಮೇಲೆ ವಿಡಿಯೋನ ಎಲ್ಲನೂ ಕಂಪ್ಲೀಟಾಗಿ ಎಡಿಟಿಂಗ್ ಮಾಡಿದ ಆದ ತಕ್ಷಣ ನೆಕ್ಸ್ಟ್ ಇಲ್ಲಿ ಟಾಪ್ನಲ್ಲಿ ಎರೋ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಸೊ ನಿಮಗೆ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಕೇಳುತ್ತೆ, ಓಕೆನಾ. ಸೊ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಅಂದರೆ ನೀವು ನಿಮ್ಮ ಒಂದು ವಿಡಿಯೋ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಬೋದು, ಓಕೆನಾ. ಸೊ ಇದೇ ರೀತಿ ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.